ಪದ್ಮ, ಇಂದು ನಿನ್ನ ಬರ್ತ್ಡೇ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾ ಪದ್ಮ, ಇದೇ ಖುಷಿಯ ದಿನದಂದು ನೀನೊಂದು ಮಹತ್ವದ ಕಾರ್ಯ ಮಾಡಬೇಕು, ತಿಳಿಯಿತೆ? ನೋಡಿ, ಪತಿಯಾಜ್ಞೆ ಪಾಲಿಸುವುದು ನನ್ನ ಧರ್ಮ ರೀ. ಅದೇನಂತ ಹೇಳಿ. ನೋಡು ಪದ್ಮ, ನನ್ನ ಮಾತಿನಂತೆ ನಡೆದುಕೊಂಡು ಮಾಡುತ್ತೇನೆಂದು ನನಗೆ ವಚನ ಕೊಡು. ಸ್ವಾಮಿ ನೋಡಿ, ಅದೇನಂತ ಹೇಳಿ. ನಿಮ್ಮ ಮಾತಿಗೆ ನಾನು ಯಾವತ್ತೂ ತಪ್ಪಿ ನಡೆಯುವುದಿಲ್ಲ. ಒಂದು ವೇಳೆ ತಪ್ಪಿ ನಡೆದದ್ದೇ ಆದರೆ ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಪದ್ಮ, ನನಗೆಲ್ಲ ಅದೆಲ್ಲ ವಿಷಯ ಬೇಡ. ವಚನೆ ಕೊಟ್ಟರೆ ಮಾತ್ರ ನಿನಗೆ ಹೇಳುತ್ತೇನೆ. ಆಯ್ತು ರೀ, ನಮ್ಮ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ನಾನು ಅದೇನಿದ್ರು ನಡೆಸ್ಕೊಡ್ತೀನಿ. ಪದ್ಮ, ಇದಕ್ಕೆ ಅಂತಾರೆ ಪತಿಯ ದೇವರು ಅಂತ. ವೆರಿ ಗುಡ್ ಪದ್ಮ, ವೆರಿ ಗುಡ್. ಪದ್ಮ, ನಮ್ಮ ಮನೆಗೆ ಅತಿಥಿಯಾಗಿ ಯಾರ್ಯಾರು ಬರುತ್ತಾರೆ ನಿನ್ನ ಬಾಯಿಂದ ಹೇಳೇ. ಆಪ್ತರೆಲ್ಲರೂ ಬರ್ತಾ ಇದ್ದಾರೆ. ಮುಖ್ಯವಾಗಿ ನನ್ನ ಗೆಳತಿ ವಿದ್ಯಾ ಮತ್ತು ಇನ್ಸ್ಪೆಕ್ಟರ್ ಅನಂತ್ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ವೆರಿ ಗುಡ್ ಪದ್ಮ, ವೆರಿ ಗುಡ್. ಅನಂತ್, ಇನ್ಸ್ಪೆಕ್ಟರ್ ಅನಂತ್ ಕುಮಾರ್ ಹಾಗೂ ವಿದ್ಯಾ ನಮ್ಮ ಮನೆಗೆ ಅತಿಥಿಯಾಗಿ ಬರುತ್ತಾರೆ. ಅವರಿಗೆ ನಾವು ಏನಾದರೂ ಬಹುದೊಡ್ಡ ಕಾಣಿಕೆ ಕೊಡಬೇಕಲ್ಲ. ಯಾಕಂದರೆ ಆ ಅನಂತ್ ಕುಮಾರ್ ಇನ್ಸ್ಪೆಕ್ಟರ್ ನನ್ನ ಮೇಲೆ ಕಾನೂನಿನ ಕಣ್ಣು ಇಟ್ಟಿದ್ದಾನೆ. ಅದು ಅಲ್ಲದೆ ಆಗಾಗ ನನಗೆ ತನಿಖೆ ಮಾಡಲು ಶುರು ಮಾಡಿದ್ದಾನೆ. ಅದಕ್ಕಾಗಿ ಇಂದು ನಮ್ಮ ಮನೆಯಲ್ಲಿ ಅವನ ಹೆಣ ಬೀಳಲು ಏನ್ ಹೇಳ್ತಿದ್ದೀರಾ ನೀವು ಮಾತಾಡೋ ಮಾತಿನ ಅರ್ಥ? ನೋಡು ಪದ್ಮ, ನಾನು ಅದಕ್ಕಾಗಿ ಮುಂಜಾಗ್ರತೆ ಕ್ರಮವಾಗಿ ಒಂದು ಮಾಡಿದ್ದೇನೆ. ನೀನು ಹೇಗಿದ್ದರೂ ಈ ಹುಟ್ಟಿದಬ್ಬ ದಿನದಂದು ಎಲ್ಲರಿಗೂ ಸ್ವೀಟ್ ಕೊಡ್ಬೇಕಲ್ಲ. ಅದೇ ಒಂದು ಸ್ವೀಟಿನಲ್ಲಿ ವಿಷವಿಟ್ಟು ಆ ಅನಂತನಿಗೆ ಕೊಡಬೇಕು. ಹೇಗಿದೆ ನನ್ನ ಪ್ಲಾನ್? ಸಾಧ್ಯ ಇಲ್ಲ. ಬೇಕಾದ್ರೆ ಆ ವಿಷಯನ ನಾನೇ ತಗೊಂಡು ಸತ್ತು ಹೋಗ್ತೇನೆ. ಪದ್ಮ, ನನ್ನ ಮಾತಿನಂತೆ ನಡೆದುಕೊಳ್ಳುತ್ತೀಯಾ ಅಥವಾ ಇಲ್ಲ ಎಂದು ಒಂದು ನಿರ್ಧಾರ ಹೇಳು. ವಿಷ ಕೊಡೋದು ಬಿಟ್ರೆ ಬೇರೆ ಏನಾದ್ರೂ ಹೇಳಿ, ನಾನು ಅದನ್ನ ಕೇಳ್ತೇನೆ. ಪದ್ಮ, ನೀನು ಈ ವಿಷವನ್ನು ಆ ಅನಂತನ ಕುಮಾರಿಗೆ ಕೊಟ್ಟರೆ ಮಾತ್ರ ಈ ಮನೆಯಲ್ಲಿ ನಿನಗೆ ಸ್ಥಾನ. ಇಲ್ಲವಾದರೆ ನಾ ಕಟ್ಟಿದ ತಾನನ್ನು ಬಿಚ್ಚು ಕೊಟ್ಟು ಹೊರಟು ಹೋಗು ಇಲ್ಲಿಂದ. ಅಪ್ಪ, ಅವತ್ತು ನೀನು ಹೇಳಿದ ಮಾತಿನಂತೆ ನಿನ್ನ ಮಾತಿಗೆ ನಾನು ತಪ್ಪಿ ನಡೆಯೋದಿಲ್ಲ. ಅಪ್ಪ, ನಿನ್ನ ಮಾತಿನಂತೆ ನಾನು ನಡ್ಕೋತೀನಿ. ನಾನು ಮತ್ತೆ ಹೇಗೆ ಸಾಯ್ಬೇಕು? ಆಯ್ತಪ್ಪ, ನಿನ್ನೆ ಹೇಳಿದ ಮಾತನ್ನ ನಾನು ಪಾಲಿಸ್ತೇನೆ.